ಅವರ ಈ ನಡೆಯ ಮರ್ಮವೇನು? ಇವರು ಕೊಟ್ಟ ಕೌಂಟರ್ ಅರ್ಥವೇನು? ಪವರ್ ಕಾರಿಡಾರ್ನಲ್ಲಿ ನಿಜವಾಗಿ ನಡೆದದ್ದೇನು? ಪ್ರಮುಖ ವಿದ್ಯಮಾನಗಳ ಸಮಗ್ರ ವಿಶ್ಲೇಷಣೆ ಇದು ರಾಜಕೀಯ ಎಳೆ ಎಳೆಯಾಗಿ. ನಾನು ಸ್ಮಿತಾ ರಂಗನಾಥ್. ಸಿಎಂ ಸಿದ್ದರಾಮಯ್ಯ ಹಾಗೆ ಡಿ.ಕೆ. ಶಿವಕುಮಾರ್ ಅವರು ಈಗ ದೆಹಲಿಗೆ ಹೋಗಿದ್ದಾರೆ. ಕಳೆದ 3 ವರ್ಷಗಳಲ್ಲಿ ಇದೇ ರೀತಿ ಅನೇಕ ಬಾರಿ ಹೋಗಿದ್ದು ಇದೆ, ವಾಪಸ್ ಬಂದಿದ್ದು ಇದೆ. ಸಿಎಂ ಡಿ.ಸಿ.ಎಂ ಡೆಲ್ಲಿಗೆ ಹೋದಾಗೆಲ್ಲ ಮಂತ್ರಿವರ್ಯರು ಕೂಡ ಒಂದಿಮಾಗರಂತೆ ಬೆನ್ ಹಿಡಿದಿದ್ದು ಇದೆ. ಆಗೆಲ್ಲ ಸಿಎಂ ಪಟ್ಟ ಹೋಯ್ತು, ಅಧಿಕಾರ ಹಸ್ತಾಂತರ ಆಯಿತು ಅಂತ ಗುಲ್ ಎದ್ದಿತ್ತು. ಆದರೆ ಹಾಗೆಲ್ಲ ಅಂತಿಮವಾಗಿ ಆಗಿದ್ದೇನು, ಈಗ ಆಗ್ತಿರೋದೇನು, ಇದೆಲ್ಲದನ್ನ ಎಳೆ ಎಳೆಯಾಗಿ ನೋಡೋಣ ಬನ್ನಿ. ಡಿಗೆ ಕೈಘಟಕದ ಹುಳಿದ್ರಾಕ್ಷಿ ಸಿಎಂ ಚೇರ್, ಸಂಪುಟ ಪುನಾರಚನೆಗಾಗಿ ಸಿಎಂ ವಾರ್. ಈ ಬಾರಿ ದೆಹಲಿ ಭೇಟಿಗೆ ಕಾರಣ ಎಸ್ಐಆರ್. ಸಿಎಂ ದೆಹಲಿಗೆ ಹೊರಟರು ಅಂದ್ರೆ ಅವರ ಬೆಂಬಲಿಗರು ಹೇಳೋದು ಸಂಪುಟ ಪುನಾರಚನೆಗೆ ಅಂತ. ಇತ್ತ ಡಿಸಿಎಂ ಡಿ.ಕೆ. ಶಿವಕುಮಾರ್ ದೆಹಲಿಗೆ ಹೊರಟ್ರೆ ಅವರ ಬೆಂಬಲಿಗರು ಹೇಳೋದು ಅಧಿಕಾರ ಹಸ್ತಾಂತರ ಗ್ಯಾರಂಟಿಯೇ ಅಂತ. ಈಗ ಎಂದಿನಂತೆ ಮತ್ತೆ ಇವರಿಬ್ಬರ ದೆಹಲಿ ಪ್ರಯಾಣದ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಪಟ್ಟದ ಬದಲಾವಣೆ, ಸಂಪುಟ ಪುನಾರಚನೆ ಎಂಬ ಚರ್ಚೆಯೆಲ್ಲ ಮತ್ತೆ ಶುರುವಾಗಿದೆ. ಆದರೆ ಈ ಸರ್ಕಸ್ಗೆ ಬರೋಬ್ಬರಿ 2 ವರ್ಷಗಳ ಇತಿಹಾಸವಿದೆ ನೋಡಿ. ಈ ಕುರ್ಚಿ ರಾಜಕೀಯ ಚರಿತ್ರೆಯ ಎಳೆ ಎಳೆ ವಿವರ ಇಲ್ಲಿದೆ ನೋಡಿ. 2024ರ ಜೂನ್ 7 ಹಾಗೂ ಜೂನ್ 8 ಹೈ ಜೊತೆ ಸಭೆಗೆ ಆಗದ ಹಸ್ತಾಂತರದ ನಂಟು. 2024ರ ಜೂನ್ 7 ಹಾಗೂ ಜೂನ್ 8 ಹೈಕಮಾಂಡ್ ಜೊತೆ ಸಭೆಗೆ ಆಗದಂತಹ ಹಸ್ತಾಂತರದ ನಂಟು. 2024ರ ಜೂನ್ 7 ಹಾಗೂ 8ರಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಇಬ್ಬರು ಕೂಡ ದೆಹಲಿಗೆ ಹೋದರು. ಹೀಗೆ ಹೋದದೇ ತಡ ಸಿಎಂ ಬದಲಾವಣೆಯ ಚರ್ಚೆಗೆ ಹೋಗಿದ್ದಾರೆ ಅಂತ ಡಿ.ಕೆ. ಶಿವಕುಮಾರ್ ಬೆಂಬಲಿಗರು ಗುಲ್ಲೆಬ್ಬಿಸಿದ್ರು. ಇತ್ತ ಸಿಎಂ ಸಿದ್ದರಾಮಯ್ಯನವರ ಬೆಂಬಲಿಗರು ಸಂಪುಟ ಪುನಾರಚನೆ ಗ್ಯಾರಂಟಿ ಅಂದರು. ಆದರೆ ಹಾಗೇನು ಕೂಡ ಆಗಲಿಲ್ಲ. ಆಗ ನಡೆದದ್ದು ಲೋಕಸಭಾ ಚುನಾವಣೆಯ ಸೋಲಿನ ಪರಾಮರ್ಶೆ. ಜೊತೆಗೆ ವಿಧಾನ ಪರಿಷತ್ಗೆ ನಾಮನಿರ್ದೇಶನ ಮಾಡಲು ಅಂತಿಮಗೊಳಿಸಿದ್ದ 4 ಹೆಸರನ್ನ ಹೈಕಮಾಂಡ್ ನಿರ್ದೇಶನದ ಮೇರೆಗೆ ತಡೆ ಹಿಡಿಯಲಾಗಿತ್ತು. ಅದರ ಬಗ್ಗೆ ಅಂತಿಮ ನಿರ್ಧಾರ ಕೈಗೊಳ್ಳುವ ಬಗ್ಗೆ ಆ ಸಭೆಯಲ್ಲಿ ಚರ್ಚೆ ನಡೆದಿತ್ತೇ ವಿನಃ ಸಿಎಂ ಪಟ್ಟದ ಬಗ್ಗೆ ಯಾವುದೇ ಚರ್ಚೆ ನಡೆದಿರಲಿಲ್ಲ. 2024ರ ಜುಲೈ 30 ಹಾಗೂ 31ರ ಸಭೆ. ಮುಡಾ ಕೇಸಲ್ಲಿ ಸಿಎಂಗೆ ಹೈ ಆಸರೆ. 2024ರ ಜುಲೈ ತಿಂಗಳಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಾಗೂ ಅವರ ಪತ್ನಿ ವಿರುದ್ಧ ಮುಡಾ ಹಗರಣದ ಅಸ್ತ್ರ ಪ್ರಯೋಗವಾಯಿತು. ಅಷ್ಟೊತ್ತಿಗಾಗಲೇ ಪ್ರಕರಣ ರಾಜಭವನ ಅಂದ್ರೆ ಈಗಿನ ಲೋಕಭವನದ ಮೆಟ್ಟಿಲೇರಿತ್ತು. ಸಿಎಂ ವಿರುದ್ಧ ರಾಜ್ಯಪಾಲರು ಪ್ರಾಸಿಕ್ಯೂಷನ್ ಅನುಮತಿ ಕೊಡ್ತಾರೆ ಎಂಬ ಚರ್ಚೆ ಕೂಡ ತೀವ್ರವಾಗಿತ್ತು. ಆಗ ಈ ಪ್ರಕರಣದ ಬಗ್ಗೆ ಹೈಕಮಾಂಡ್ ಜೊತೆ ಚರ್ಚಿಸಲು ಸಿಎಂ ಹಾಗೂ ಡಿಸಿಎಂ ದೆಹಲಿಗೆ ಹಾರಿದ್ರು. ಆಗಲೂ ಕೂಡ ಸಿದ್ದರಾಮಯ್ಯನವರಿಂದ ಹೈಕಮಾಂಡ್ ರಾಜೀನಾಮೆ ಪಡೆಯುತ್ತೆ ಎಂದೆಲ್ಲ ಚರ್ಚೆಯಾಯಿತು. ಆದರೆ ಆಗ ಹೈಕಮಾಂಡ್ ಸಿದ್ದರಾಮಯ್ಯನವರ ಬೆನ್ನಿಗೆ ನಿಂತು ಬೆಂಬಲಿಸಿದ್ದೀವಿ ವಿನಃ ರಾಜೀನಾಮೆಯ ಪ್ರಸ್ತಾಪ ಮಾಡಲೇ ಇಲ್ಲ ನೋಡಿ. ಆಗಸ್ಟ್ 2024 ಹೈಕಮಾಂಡ್ಗೆ ಸಿದ್ದರಾಮಯ್ಯನವರ ಬೇಕು. ಮುಡಾ ಹಗರಣದ ಆಪಾದನೆ ಹಿನ್ನೆಲೆಯಲ್ಲಿ 17 ಆಗಸ್ಟ್ 2024ರಂದು ಮುಖ್ಯಮಂತ್ರಿಗಳ ವಿರುದ್ಧ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಅನುಮತಿ ಕೊಟ್ಟರು. ಇದರ ಬೆನ್ನಲ್ಲೇ 2024ರ ಆಗಸ್ಟ್ 23ರಂದು ಮತ್ತೆ ಸಿಎಂ ಹಾಗೂ ಡಿಸಿಎಂ ದೆಹಲಿಗೆ ಹಾರಿದ್ರು. ಆಗಂತೂ ಹೈಕಮಾಂಡ್ ಮುಖ್ಯಮಂತ್ರಿಗಳಿಂದ ರಾಜೀನಾಮೆ ಪಡೆದುಕೊಂಡೇ ಕಳಿಸುತ್ತೆ ಎನ್ನುವಷ್ಟರ ಮಟ್ಟಿಗೆ ಗುಲ್ಲು ಹಬ್ಬಿತ್ತು. ಆಗ ದೆಹಲಿಗೆ ಹೋದ ಸಿಎಂ ಸಿದ್ದರಾಮಯ್ಯನವರು ತಮ್ಮ ವಿರುದ್ಧ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ ಹಿನ್ನೆಲೆಯಲ್ಲಿ ಹೈಕಮಾಂಡ್ ಬೆಂಬಲ ಕೋರಿದರು. ಇದೇ ವೇಳೆ ಕಾನೂನು ಹೋರಾಟದ ಚರ್ಚೆ ಕೂಡ ನಡೆಸಿದರು. ಆದರೆ ಆಗಲೂ ಕೂಡ ಅಧಿಕಾರ ಹಸ್ತಾಂತರದ ಬಗ್ಗೆ ಚರ್ಚೆ ಆಗಲೇ ಇಲ್ಲ. ದಿನಾಂಕ 2, 3 ಹಾಗೂ 4 ಏಪ್ರಿಲ್ 2025 ಸಿಡಬ್ಲ್ಯೂಸಿ ಸಭೆ ಹಿನ್ನೆಲೆ ಮತ್ತದೇ ಗುಲ್ಲು. 2025ರ ಏಪ್ರಿಲ್ 2ನೇ ತಾರೀಕಿನಿಂದ 4ನೇ ತಾರೀಕಿನವರೆಗೆ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿ.ಕೆ. ಶಿವಕುಮಾರ್ ಇಬ್ಬರು ಕೂಡ ದೆಹಲಿಯಲ್ಲಿ ಇದ್ರು. ಈ ವೇಳೆ ಅಲ್ಲಿ ಕರ್ನಾಟಕ ಭವನದ ಉದ್ಘಾಟನೆ ಮಾಡಿದರು. ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬದಲಾವಣೆ, ಸಂಪುಟ ಪುನರಚನೆ ಫಿಕ್ಸ್ ಅಂತೆಲ್ಲ ಗಾಸಿಪ್ ಕೂಡ ಕೇಳಿ ಬಂತೆ ವಿನಃ ಏನೂ ಕೂಡ ಆಗಲಿಲ್ಲ. ಅದೇ ವೇಳೆ ನಡೆದಂತಹ ಸಿಡಬ್ಲ್ಯೂಸಿ ಸಭೆಯಲ್ಲಿ ಭಾಗಿಯಾದ ಸಿಎಂ ಡಿಸಿಎಂ ನವೆಂಬರ್ 20 ಅಂದರೆ ಡಿ.ಕೆ. ಶಿವಕುಮಾರ್ ಬಣದ ಪ್ರಕಾರ ಇದು ಅಧಿಕಾರ ಹಂಚಿಕೆಯ ಒಪ್ಪಂದದ ಗಡುವು. ಇದೇ ಹಿನ್ನೆಲೆಯಲ್ಲಿ ನವೆಂಬರ್ 3ನೇ ವಾರದಲ್ಲಿ ಡಿ.ಕೆ. ಶಿವಕುಮಾರ್ ಬಣದ ಆಪ್ತ ಶಾಸಕರ ದಂಡು ದೆಹಲಿಗೆ ಹೋಗಿ ಲಾಬಿ ಕೂಡ ಮಾಡಿತು. ಒಪ್ಪಂದದ ಪ್ರಕಾರ ಈಗ ನಾಯಕತ್ವ ಬದಲಾವಣೆ ಆಗಬೇಕು, ಡಿ.ಕೆ. ಶಿವಕುಮಾರ್ ಅವರಿಗೆ ಸಿಎಂ ಪಟ್ಟ ನೀಡಬೇಕು ಹೀಗಂತ ಹೈಕಮಾಂಡ್ ಮೇಲೆ ಒತ್ತಡವನ್ನು ಹೇರಿದ್ರು.
ಇನ್ನು ಇದಕ್ಕೆ ಪ್ರತಿಯಾಗಿ ಸಿದ್ದರಾಮಯ್ಯ ಬಣದ ಸತೀಶ್ ಜಾರಕಿಹೊಳಿ, ಭೈರತಿ ಸುರೇಶ್ ಮುಂತಾದವರು ಬೆಂಗಳೂರಿನಲ್ಲಿ ಶಾಸಕರ ಭೋಜನಕೂಟವನ್ನು ಆಯೋಜಿಸಿ ಸಿದ್ದರಾಮಯ್ಯ ಪರ ಶಕ್ತಿ ಪ್ರದರ್ಶನ ಮಾಡಿದರು. ಆಗ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಡಿಕೆ ಬಣದ ಒತ್ತಡಕ್ಕೆ ಸೊಪ್ಪು ಕೂಡ ಹಾಕಲಿಲ್ಲ. ಆಗ ಡಿಕೆ ಶಿವಕುಮಾರ್ ಬಣಕ್ಕೆ ನಿರಾಸೆಯಾಯಿತು. ಆಗ ಡಿಕೆ ಶಿವಕುಮಾರ್ ಅವರು ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಕೊಟ್ಟ ಮಾತು ಎಂಬ ಮಾರ್ಮಿಕ ಪೋಸ್ಟ್ ಮಾಡಿದ್ದು ಭಾರೀ ಚರ್ಚೆಗೆ ಗ್ರಾಸವಾಯಿತು. ಇದಕ್ಕೆ ಪ್ರತ್ಯುತ್ತರ ನೀಡುವಂತೆ ಪ್ರತಿ ಪೋಸ್ಟ್ ಮಾಡಿದಂತಹ ಸಿಎಂ ಸಿದ್ದರಾಮಯ್ಯನವರು ನಾವು ರಾಜ್ಯದ ಜನರಿಗೆ ಕೊಟ್ಟ ಮಾತು ಉಳಿಸಿಕೊಂಡಿದ್ದೇವೆ ಅಂತ ಟಕ್ಕರ್ ಕೊಟ್ಟರು. ಈ ಪೋಸ್ಟ್ ಸಮರದ ಹಿನ್ನೆಲೆಯಲ್ಲಿ ಗೊಂದಲ ಶಮನ ಮಾಡಲು ಮಧ್ಯಪ್ರವೇಶ ಮಾಡಿದಂತಹ ಕಾಂಗ್ರೆಸ್ ಹೈಕಮಾಂಡ್ ಉಭಯ ನಾಯಕರಿಗೆ ಒಟ್ಟಿಗೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಲು ಹೇಳಿತು ನೋಡಿ. ಈ ಮೂಲಕ ಒಗ್ಗಟ್ಟು ಪ್ರದರ್ಶನ ಮಾಡುವಂತಹ ನಾಟಕ ಕೂಡ ನಡೀತು. ಆದರೆ ಅಧಿಕಾರ ಹಸ್ತಾಂತರವೂ ಆಗಲಿಲ್ಲ, ಸಂಪುಟ ಪುನಾರಚನೆಯಂತೂ ಆಗಲೇ ಇಲ್ಲ. ಫೆಬ್ರವರಿ 11, 12ಕ್ಕೆ ದಿಲ್ಲಿ ಟೂರ್. ಆಗ ಹೋಗಿದ್ದು ಡಿಕೆ ಬ್ರದರ್ಸ್. 2026ರ ಜನವರಿ 7ನೇ ತಾರೀಕಿಗೆ ಅತಿ ಹೆಚ್ಚು ದಿನ ಮುಖ್ಯಮಂತ್ರಿಯಾಗಿರುವಂತಹ ದಾಖಲೆಯನ್ನ ಸಿಎಂ ಸಿದ್ದರಾಮಯ್ಯನವರು ದೇವರಾಜ್ ಅರಸು ಅವರ ಹೆಸರಿನಿಂದ ತಮ್ಮ ಹೆಸರಿಗೆ ವರ್ಗಾಯಿಸಿಕೊಂಡರು. ಆಗಲೂ ಕೂಡ ಮುಖ್ಯಮಂತ್ರಿ ಬದಲಾವಣೆಯ ಗುಲ್ಲೆಬ್ಬಿಸಿದ್ರು. ಅದರ ಬೆನ್ನಲ್ಲೇ ಫೆಬ್ರವರಿ 11 ಹಾಗೂ 12ರಂದು ಡಿಕೆ ಬ್ರದರ್ಸ್ ದೆಹಲಿಗೆ ಹೋದರು. ಆಗ ಮಗದೊಮ್ಮೆ ಅಧಿಕಾರ ಹಸ್ತಾಂತರದ ಚರ್ಚೆ ಕೂಡ ತಾರಕಕ್ಕೇರಿತ್ತು. ಆದರೆ ಕೊನೆಗೆ ಬಂದ ಫಲಿತಾಂಶ ಏನು ಅಂದ್ರೆ ಹೋದ ಪುಟ್ಟ ಬಂದ ಪುಟ್ಟ. ಈಗ ದೆಹಲಿಯಲ್ಲಿ ನಡೀತಿರುವಂತಹ ಸಭೆಯಲ್ಲೂ ಕೂಡ ಮುಖ್ಯಮಂತ್ರಿ ಬದಲಾವಣೆ ಅಜೆಂಡಾ ಇಲ್ಲ. ಬದಲಾಗಿ ಎಸ್ಐಆರ್ ಸೇರಿದಂತೆ 3-4 ಅಜೆಂಡಾ ಮಾತ್ರ ಇದೆ. 3-4 ವರ್ಷ ಈ ಹೈಡ್ರಾಮಾ ಕಾಂಗ್ರೆಸ್ ಹೈಕಮಾಂಡ್ ದೌರ್ಬಲ್ಯತೆಗೆ ಸಾಕ್ಷಿ ಅನ್ನೋದು ಹಿರಿಯ ಪತ್ರಕರ್ತ, ರಾಜಕೀಯ ವಿಶ್ಲೇಷಕರಾದ ಸಮೀವುಲ್ಲಾ ಅವರ ಮಾತು. ಇಲ್ಲಿ ಬರೋಕ್ಕಿಂತ ಮೊದಲು ನಾನು ಚೆಕ್ ಮಾಡಿಕೊಂಡೆ. SIR ಅಂತ ಒಂದು ಅಜೆಂಡಾ, ರಾಜ್ಯಸಭಾ ಅಂತ ಒಂದು ಅಜೆಂಡಾ, ವಿಧಾನ ಪರಿಷತ್ ಅಂತ ಅಜೆಂಡಾ, ಆಮೇಲೆ ರಿಷಫಲ್ ಅಂಡ್ ಅದರ್ಸ್ ಅಂತ ಈ ಥರದ್ದೇನೋ ಹಾಕ್ಕೊಂಡಿದ್ದಾರೆ. ಸೊ ಇಟ್ ಕ್ಯಾನ್ ಬಿ ಎನಿಥಿಂಗ್. ಆಯಿತಾ, ಡೆಫಿನೆಟ್ಲಿ ಅವರು ಈ ವಿಚಾರ ಚರ್ಚೆಗೆ ಬರುತ್ತೆ. ಚರ್ಚೆಗೆ ಬಂದು ಇತ್ಯರ್ಥ ಆಗುತ್ತೆ ಅಂತ ಹೇಳಲ್ಲ. ಇವೆಲ್ಲವೂ ಈವರೆಗೆ 10 ಬಾರಿ ಕಾಂಗ್ರೆಸ್ ನಾಯಕರು ನಡೆಸಿರುವಂತಹ ಹೈಡ್ರಾಮಾದ ಕಥೆಯಾದ್ರೆ ಈಗ ನಡೀತಿರೋದು ಅದರ ಮುಂದುವರಿದ ಭಾಗ. ಇದು ಈ ಎಳೆ ರಾಜಕೀಯದ ಮುಂದಿನ ಎಳೆ. ವೀರೇಂದ್ರ ಉಪ್ಪುಂದ, ರಿಪಬ್ಲಿಕ್ ಕನ್ನಡ. ದೆಹಲಿ ಟ್ರಿಪ್ನ ಇತಿಹಾಸವನ್ನು ಗಮನಿಸಿದ್ವಿ. ಈಗ ಅಂದರೆ ಸದ್ಯಕ್ಕೆ ಹಾಲಿ ಏನಾಗಬಹುದು, ಈ ಬಾರಿ ಕೂಡ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ದೆಹಲಿಗೆ ಹೋಗಿದ್ದಾರೆ, ಖಾಲಿ ಕೈಯಲ್ಲಿ ಬರ್ತಾರಾ, ಏನಾದರೂ ಬದಲಾವಣೆಯ ಸಾಧ್ಯತೆ ಇದೆಯಾ, ಇದ್ರ ಬಗ್ಗೆ ಕೂಡ ಗಮನಿಸ್ತಾ ಹೋಗೋಣ. ಸದ್ಯಕ್ಕೆ ಈ ಬಾರಿ CM ಹಾಗೆ DCMರನ್ನ ಕರೆದಿರುವ ಹೈಕಮಾಂಡ್ನ ಟೇಬಲ್ ಮೇಲಿರುವ ಅಜೆಂಡಾ ಲಿಸ್ಟ್ನಲ್ಲಿರೋದು ಪ್ರಮುಖವಾಗಿ 4 ವಿಷಯಗಳು. ಈ 4 ವಿಷಯಗಳಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಅನ್ನೋದು ನೋ ಡೌಟ್ ಬಹಿರಂಗವಾಗಿ ಎಲ್ಲೂ ಇರೋದು ಇಲ್ಲ. ಅದನ್ನು ಚರ್ಚೆ ಮಾಡ್ತೀವಿ ಅಂತ ಹೇಳಿ ಯಾವ ನಾಯಕರು ಕೂಡ ಬಹಿರಂಗವಾಗಿ ಹೇಳೋದು ಇಲ್ಲ. SIR ಇದೆ ಅಂತಾರೆ, ರಾಜ್ಯಸಭೆ ಇದೆ ಅಂತಾರೆ, ಪರಿಷತ್ ಇದೆ ಅಂತಾರೆ. ಅದರ ಜೊತೆಗೆ ಕ್ಯಾಬಿನೆಟ್ ಆ್ಯಂಡ್ ಅದರ್ಸ್ ಅಂತ ಬರೆದಿದ್ದಾರಂತೆ 4ನೇ ಪಟ್ಟಿ. ಈ ಅಜೆಂಡಾದ ಲಿಸ್ಟ್ನಲ್ಲಿ 4ನೇದಿರೋದು ಕ್ಯಾಬಿನೆಟ್ ಆ್ಯಂಡ್ ಅದರ್ಸ್ ಅಂತ ಹೇಳಿ. ಅಲ್ಲಿಗೆ CM ಪಟ್ಟದ ವಿಷಯ ಹಾಗಾದರೆ ಸಶೇಷ ಆಗತ್ತಾ? ಪ್ರಶ್ನೆ ಇದ್ದೇ ಇದೆ. ಅಜೆಂಡಾ ಲಿಸ್ಟ್ನಲ್ಲಂತೂ ಇಲ್ಲ. ಸಂಪುಟ ಪಟ್ಟಿಯೊಂದಿಗೆ ಮುಖ್ಯಮಂತ್ರಿಗಳು ತೆರಳಿದ್ದಾರೆ. ನೋಡಿ ಇಂಥವ್ರನ್ನ ಆಚೆ ಇಟ್ಟು ಇಂಥವ್ರನ್ನ ಒಳಗೆ ತಗೊಳ್ಬಹುದು ಅನ್ನೋ ಸಜೆಷನ್ ಲಿಸ್ಟ್ನೊಂದಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೋಗಿದ್ದಾರೆ. ಇನ್ಫ್ಯಾಕ್ಟ್ ಈ ಪಟ್ಟಿ ಇದು ಫಸ್ಟ್ ಟೈಮ್ ಅಲ್ಲ ಸಿದ್ದರಾಮಯ್ಯನವರು ದೆಹಲಿಗೆ ತೆಗೆದುಕೊಂಡು ಹೋಗ್ತಾ ಇರೋದು. ರಾಹುಲ್ ಗಾಂಧಿ ಅವರು ಒಂದು 5-10 ನಿಮಿಷಕ್ಕೆ ಸಿಕ್ಕ ಸಂದರ್ಭದಲ್ಲೂ ಕೂಡ ಈ ಚುನಾವಣೆ ಪ್ರಚಾರದ ಸಂದರ್ಭದಲ್ಲಿ ಕರ್ನಾಟಕಕ್ಕೆ ಜಸ್ಟ್ ಒಂದು ಸ್ಟಾಪ್ ಅನ್ನೋ ರೀತಿಯಲ್ಲಿ ಬಂದು ಹೆಲಿಪ್ಯಾಡ್ಸ್ ನಲ್ಲೇನೆ ಮೀಟ್ ಮಾಡಿ ಹೋದ್ರು. ಇಂಥ ಟೈಮ್ನಲ್ಲೂ ಕೂಡ ಜೇಬಲ್ಲಿದ್ದ ಪಟ್ಟಿಯನ್ನು ಆಗಾಗ ಹೊರಗೆ ತೆಗೆದು ತೋರಿಸೋ ಪ್ರಯತ್ನವನ್ನು ಸಿದ್ದರಾಮಯ್ಯನವರು ಹಿಂದೆ ಕೂಡ ಮಾಡಿದ್ದಾರೆ, ಈ ಬಾರಿ ಕೂಡ ಮಾಡುವವರಿದ್ದಾರಂತೆ. ಇನ್ನು ಪಟ್ಟದ ಬೇಡಿಕೆಯ ಜೊತೆಯಲ್ಲಿ ಹೋಗಿರೋದು ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು. ಕ್ಲಿಯರ್ ಇದೆಯಲ್ಲ, CM ಹೋಗಿರೋದು ಸಂಪುಟಕ್ಕೆ ಎಂಟ್ರಿ ಕೊಡುವವರ ಪಟ್ಟಿಯೊಂದಿಗೆ, ಉಪಮುಖ್ಯಮಂತ್ರಿ ಹೋಗಿರೋದು ನನಗೆ ಪಟ್ಟ ಬೇಕು ಅಂತ ಕೇಳೋ ಸಲುವಾಗಿ. ಇನ್ನು SIRಗೆ ಹೈಕಮಾಂಡ್ ಆದ್ಯತೆ ಕೊಡುತ್ತೆ ಅನ್ನೋ ವಿಚಾರವನ್ನ ನಿನ್ನೆಯಿಂದಲೂ ಕೂಡ ರಿಪಬ್ಲಿಕ್ ಕನ್ನಡ ಹೇಳ್ತಾ ಇದೆ. ಈಗ ಸದ್ಯಕ್ಕೆ ಒಂದು ಚೇರ್ ಅಂತೂ ನಮ್ಮ ಕೈಲಿದೆಯಲ್ಲ, ಸಿದ್ದರಾಮಯ್ಯ ಕೂತಿದ್ದಾರೋ DK ಕೂರಬೇಕು ಅಂತಿದ್ದಾರೋ ಸೆಕೆಂಡರಿ ಅದು. ಬಟ್ ಮುಖ್ಯಮಂತ್ರಿ ಚೇರ್ ಅನ್ನೋದು ಕಾಂಗ್ರೆಸ್ ಪಕ್ಷದ ಕೈಯಲ್ಲಿದೆಯಲ್ಲ, ಈ ಚೇರ್ ಉಳಿಬೇಕು. 2028 2028ರ ಚುನಾವಣೆಯಲ್ಲಿ ಈ ಚೇರ್ ಕಾಂಗ್ರೆಸ್ ಪಾಲಿಗೆ ಉಳಿಬೇಕು ಅಂತಂದರೆ SIR ಅನ್ನು ಅತ್ಯಂತ ಚಾಣಾಕ್ಷತನದಿಂದ ಮ್ಯಾನೇಜ್ ಮಾಡಬೇಕು ಅನ್ನೋದು ಹೈಕಮಾಂಡ್ನ ತಲೆಯಲ್ಲಿ ಸದ್ಯ ಕೊಡ್ತಾ ಇರೋ ವಿಚಾರ. ಹಾಗಾಗಿ ಈ ಬಾರಿಯ ಈ ದೆಹಲಿ ಟ್ರಿಪ್ನಲ್ಲಿ ಬಹುತೇಕ SIR ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ಹೈಕಮಾಂಡ್ ಹೆಚ್ಚಿಗೆ ಫೋಕಸ್ ಕೊಡೋ ಸಾಧ್ಯತೆ ಇದೆ. ಆದರೆ
SIR ಸರಿ, ಇದಕ್ಕೆ ಎರಡೆರಡು ಮೀಟಿಂಗ್ ಮಾಡಿದ್ದೀವಿ, ಕಳೆದ 6 ತಿಂಗಳಿಂದ ಕೂಡ ನಾವು ಇದ್ರ ಬಗ್ಗೆ ಒಂದಷ್ಟು ಕಾರ್ಯ ಚಟುವಟಿಕೆಗಳನ್ನು ನಡೆಸ್ತಾ ಇದ್ದೀವಿ. ಆದರೆ ಕಳೆದ 2.5-3 ವರ್ಷದಿಂದ ಗೊಂದಲ ಇದೆಯಲ್ಲ ಸ್ವಾಮಿ, ಆ ಗೊಂದಲಕ್ಕೊಂದು ಪರಿಹಾರ ಕೊಡಿ ಅಂಥೇಳಿ ಕೇವಲ ಕಾಂಗ್ರೆಸ್ನ ನಾಯಕರು ಮಾತ್ರವಲ್ಲ, ಕಾಂಗ್ರೆಸ್ನ ರೂಟ್ ಲೆವೆಲ್ ಕಾರ್ಯಕರ್ತರೇನಿದ್ದಾರೆ ಅವ್ರು ಕೇಳ್ತಿದ್ದಾರೆ. ಹಾಗೆ ಕಾಂಗ್ರೆಸ್ಗೆ ಮತ ಹಾಕಿದ ಮತದಾರರ ಮನಸ್ಸಿನಲ್ಲೂ ಕೂಡ ಎಷ್ಟು ದಿನ ನೋಡೋದು ಇದನ್ನೇ, ಇವಾಗ ಚೇಂಜ್ ಅಂತೆ, ಆವಾಗ ಚೇಂಜ್ ಅಂತೆ, ಚೇಂಜ್ ಆಗೋದಿಲ್ವಂತೆ. ಈ ಗೊಂದಲಕ್ಕೆ ಬಗೆಹರಿಸುವ ಪ್ರಯತ್ನ ಹೈಕಮಾಂಡ್ ಈ ಬಾರಿ ಆದರೂ ತೋರಿಸಲೇಬೇಕು. ಆ ಬದ್ಧತೆಯನ್ನು ಪ್ರದರ್ಶನ ಮಾಡುತ್ತಾ ಹೈಕಮಾಂಡ್ ಕಾದು ನೋಡಬೇಕಾಗಿದೆ. ಇದರ ಜೊತೆಗೆ SIR ಆದ ನಂತರದಲ್ಲಿ ರಾಜ್ಯಸಭೆ ಕೂಡ ಅಜೆಂಡಾದಲ್ಲಿ ಪ್ರಮುಖ ವಿಚಾರ. ರಾಜ್ಯಸಭೆ ಖಾಲಿ ಸ್ಥಾನಗಳಿಗೆ ಭರ್ತಿ ಮಾಡೋದಿದೆಯಲ್ಲ, ಕಾಂಗ್ರೆಸ್ ಪಾಳ್ಯಕ್ಕೆ ಈ ಸಂಖ್ಯಾಬಲದ ಆಧಾರದ ಮೇಲೆ 3 ರಾಜ್ಯಸಭೆಗೆ ಎಂಟ್ರಿ ಕೊಡಿಸ್ಲಿಕ್ಕೆ ಸಾಧ್ಯತೆ ಇದೆ. ಇದ್ರ ಬಗ್ಗೆ ಕೂಡ ಚರ್ಚೆಗಳಾಗೋ ಸಾಧ್ಯತೆ ಇದೆ. ಹಾಗಾದ್ರೆ ಯಾರ್ಯಾರು ಈ ಬಾರಿ ಸಂಸದರಾಗ್ತಾರೆ, ರಾಜ್ಯಸಭಾ ಸದಸ್ಯರಾಗ್ತಾರೆ ಅನ್ನೋದಕ್ಕೂ ಕೂಡ ಉತ್ತರವನ್ನ ಕಂಡುಕೊಳ್ಳೋ ಸಾಧ್ಯತೆ ಇದೆ ಈ ಬಾರಿಯ ದೆಹಲಿ ಪ್ರವಾಸದಲ್ಲಿ ಅಥವಾ ಹೈಕಮಾಂಡ್ ಭೇಟಿ ಸಂದರ್ಭದಲ್ಲಿ. SIR ಆಯಿತು, ರಾಜ್ಯಸಭೆ ಆಯಿತು. ಹಾಗಾದ್ರೆ ಉಳಿದಿರುವ 3ನೇ ಅಜೆಂಡಾ ಯಾವುದು? ಪರಿಷತ್ ಚುನಾವಣೆಗೆ ಅಭ್ಯರ್ಥಿಗಳ ಪಟ್ಟಿ ಕೂಡ ಇದೀಗ ದೆಹಲಿ ಅಂಗಳವನ್ನು ತಲುಪಿದೆಯಂತೆ. ಇನ್ನೇನು ಕೌಂಟ್ ಡೌನ್ ನಡೀತಾ ಇದೆ CM ಹಾಗೆ ರಾಹುಲ್ ಗಾಂಧಿ ಅವರ ಭೇಟಿಗೆ. ಹೀಗಾಗಿ ಆ ಸಂದರ್ಭದಲ್ಲಿ ಹಾಗೆ ಬಹುಶಃ DCM ಅವರು KPCC ಅಧ್ಯಕ್ಷರೂ ಆಗಿರುವ ಕಾರಣಕ್ಕೋಸ್ಕರ ಅವ್ರ ಭೇಟಿ ಆದಾಗಲೂ ಕೂಡ ಪರಿಷತ್ ವಿಚಾರ ಕೂಡ ಚರ್ಚೆಗೆ ಒಳಪಡೋ ಸಾಧ್ಯತೆ ಇದೆ. CM ಹಾಗೆ DCM ಹೇಳಿದವರಿಗೆ MLC ಸ್ಥಾನ ಅಂತೂ ಸಿಗೋದು ಗ್ಯಾರಂಟಿ ಅನ್ನೋದು ಬಲ್ಲ ಮೂಲಗಳಿಂದ ಸಿಗ್ತಾ ಇರುವ ಮಾಹಿತಿ. ನೀವು CM ಆಗಿ ನನ್ನನ್ನು ಮುಂದುವರಿಸಿ ಅಂತ ಹೇಳಿ ಸಿದ್ದರಾಮಯ್ಯ ಕೇಳಬಹುದು, ಅಥವಾ DCM ಇರೋರಿಗೆ ಡಿ ತೆಗೆದಾಕ್ಬಿಟ್ಟು CM ಮಾಡಿ ಅಂತ ಹೇಳಿ DK ಶಿವಕುಮಾರ್ ಅವ್ರು ಕೇಳ್ಬೋದು. ಇದೆರಡಕ್ಕೆ ಗ್ಯಾರಂಟಿ ಕೊಡ್ತಾರೋ ಇಲ್ವೋ, ಆದರೆ ಹೈಕಮಾಂಡ್ ನಾಯಕರು ಇವರಿಬ್ಬರಿಂದ ಬರುವ ಹೆಸರುಗಳಿಗೆ MLC ಪಟ್ಟ ಕೊಡುವ ಗ್ಯಾರಂಟಿಯನ್ನಂತೂ ಪ್ರದರ್ಶನ ಮಾಡಬಹುದು ಅಂತ ಹೇಳಲಾಗ್ತಾ ಇದೆ. ಇದೆಲ್ಲ ಮೀರಿ ಸಮಯ ಮಿಕ್ಕು ಹೈಕಮಾಂಡ್ಗೆ ಆಸಕ್ತಿ ಉಳಿದಿದ್ದು ಅಥವಾ ಇಂಥದ್ದೊಂದು ರಿಸ್ಕಿಗೆ ಕೈ ಹಾಕಬೇಕು ಅನ್ನೋ ದೊಡ್ಡ ಮನಸ್ಸು ಕಾಂಗ್ರೆಸ್ನ ಹೈಕಮಾಂಡ್ ಮಾಡಿದ್ರೆ ಬಹುಶಃ ಈ ಗೊಂದಲ ಏನಿದೆ, ಅದರಲ್ಲೂ ಬಹಳ ಪ್ರಮುಖವಾಗಿ ಈ ಮುಖ್ಯಮಂತ್ರಿ ಬದಲಾವಣೆ ವಿಚಾರ, ಅದರ ಜೊತೆಯಲ್ಲೇ ಸಂಪುಟ ಪುನಾರಚನೆ ವಿಚಾರ, ಈ ಗೊಂದಲವನ್ನ ಬಗೆಹರಿಸುವತ್ತ ಹೈಕಮಾಂಡ್ ಗಮನ ಕೊಡೋ ಸಾಧ್ಯತೆ ಇದೆ 4ನೇ ಅಜೆಂಡಾ ಆದ ನಂತರದಲ್ಲಿ. ಹೀಗಾಗಿ ಈ ಬಾರಿ ಅಂತಿಮ ತೀರ್ಮಾನ ಮುಖ್ಯಮಂತ್ರಿ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತಿಮ ತೀರ್ಮಾನ ಆಗುತ್ತಾ? ಕ್ವೆಶ್ಚನ್ ಮಾರ್ಕ್. ಕಾದ್ ನೋಡೋಣ. ಕೆಲವೇ ನಿಮಿಷಗಳು ಬಾಕಿ ಉಳಿದಿದೆ. ಈ ಹೈಕಮಾಂಡ್ನ ಹೈ ವೋಲ್ಟೇಜ್ ಮೀಟಿಂಗಿಗೆ ಯಾವ ರೀತಿಯಾದ ಉತ್ತರಗಳು ಸಿಗಬಹುದು, ಇದರ ಮಿನಿಟ್ ಟು ಮಿನಿಟ್ ಅಪ್ಡೇಟ್ ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ಕೊಡ್ತಾ ಹೋಗುತ್ತೆ.